ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂಥ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ. ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂಥ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ. ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂಥ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ. ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ.
ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂತಹ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂತಹ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಜನರಿಗೆ ಜ್ಞಾನ. ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕೆಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ನಡೆಯಲಿರುವಂತಹ ಸಮ್ಮೇಳನ ಆಹಾರ, ದೇಸಿ, ಸಾಂಸ್ಕೃತಿಕ ಹಬ್ಬ, ಧನ್ವಂತರಿ, ಮಹಾಯಜ್ಞ ಆಗಿ ಹೊರಹೊಮ್ಮಲಿದೆ ಅಂತ ಗಿರಿಧರ್ ಕೆಜೆ ಹೇಳಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ಯಕ್ಷಗಾನ, ಹುಲಿ ಕುಣಿತ, ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 28ನೇ ತಾರೀಕು ರಾತ್ರಿ 9 ಗಂಟೆ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿಕ್ಕಿದೆ. ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದ ಹಿರಿಯರ ತನಕ ಎಲ್ಲರೂ ಬಂದು ಆನಂದಿಸಬಹುದಾದ, ತುಂಬಾ ಜ್ಞಾನವನ್ನು ಪಡ್ಕೊಳ್ಬಹುದಾದಂತಹ ಒಂದು ಸಮ್ಮೇಳನ. ಸಾಮಾನ್ಯವಾಗಿ ವೈದ್ಯಕೀಯ ಸಮ್ಮೇಳನಗಳಲ್ಲಿ ವೈದ್ಯಕೀಯ ವಿಚಾರಗಳು ಮಾತ್ರ ಇರ್ತದೆ. ಇದರಲ್ಲಿ ಹಾಗಲ್ಲ. ವೈದ್ಯರಿಗೆ ಬೇಕೋ ಅದೇನೆಲ್ಲ ಇದೆ ಮತ್ತು ಬೃಹತ್ ಸಂಖ್ಯೆಯಲ್ಲಿ ಸುಮಾರು ಒಂದು 5,000ದಷ್ಟು ಆಯುರ್ವೇದ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರೆಲ್ಲ ಅಧಿಕೃತವಾಗಿ ಭಾಗವಹಿಸಲಿಕ್ಕಿದ್ದಾರೆ. ಲಕ್ಷಾಂತರ ಜನರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ